ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KS ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇಲ್ಲಿ ವಂದಿಸಿ ಬರೆಯ ಕೊಟ್ಟಿದ್ದಾರೆ ನೋಡಿ. ಮುದ್ರರಾಕ್ಷಸಂದು ವಿಶಾಖದತ್ತನ ಮುದ್ರರಾಕ್ಷಸ, ಅದೇ ರೀತಿಯಾಗಿ ಸುರಿಸಿದಂಥ ಆರ್ಯಭಟ, ನಾಗಾನಂದ ಇದನ್ನು ಹರ್ಷವರ್ಧನ ಬರಿತಾನೆ, ಬುದ್ಧ ಚರಿತೆಯನ್ನು ಅಶೋಕ ಬರಿತಕ್ಕಂಥದ್ದು. ಆದ್ದರಿಂದ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕೆ ವಿವರಣೆ ನೋಡೋಣ. ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರರಾಕ್ಷಸ, ಜಯದೇವನ ಗೀತಾಗೋವಿಂದ, ಬಾಣನ ಹರ್ಷಚರಿತೆ, ಹರ್ಷನ ನಾಗಾನಂದ ರತ್ನಾವಳಿ ಪ್ರದರ್ಶಕ, ಅಶೋಘೋಷನ ಬುದ್ಧಚರಿತೆ, ಕಾಳಿದಾಸ ಶಕುಂತಲ ಮೇಘ ಸಂದೇಶ ಹಾಗೂ ವಿಕ್ರಮೋರ್ಷಿಯ ವಿಭರ್ತವ, ವರಾಮಿಹಿರನ ಬೃಹತ್ ಸಮಿತಿ, ಪಾಣಿನಿಯ ವ್ಯಾಕರಣ, ದಿಗ್ನಾಗ ಅಂತ ಬರಿತಾನೆ, ತರ್ಕಶಾಸ್ತ್ರವನ್ನು ಬರಿತಾನೆ ನೋಡಿ. ನೆಕ್ಸ್ಟ್ ಇದೇ ರೀತಿಯಾಗಿ ಶೂದ್ರಕನ ಮುಚ್ಚುಕಟ್ಟಿಕ, ಭವಭೂತಿ ಮಹಾವೀರ ಚರಿತೆ, ವೇದವ್ಯಾಸ ವಿಷ್ಣು ಪುರಾಣ, ವಾತ್ಸಾಯನ ಕಾಮಸೂತ್ರ, ವಾಗ್ಭಟನ ಅಷ್ಟಾಂಗ ಸಂಗ್ರಹ, ಬ್ರಹ್ಮಗುಪ್ತನ ಬ್ರಹ್ಮಸ್ಫಟಿಕ ಸಿದ್ಧಾಂತ, ಭರತಮುನಿ ನಾಟ್ಯಶಾಸ್ತ್ರ, ಧನ್ವಂತ್ರಿ ವೈದ್ಯಚಿಂತಾಮಣಿ, ಚರಕ ಸಮಿತಿ, ಕಲ್ಯಾಣನ ರಾಜತರಂಗಿಣಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ಶಾತವಾಹನರು. ಶಾತವಾಹನರ ಬಗ್ಗೆ ವಿಶ್ಲೇಷಣೆ ನೋಡೋಣ. ಈ ಒಂದು ಶಾತವಾಹನರು ದಕ್ಷಿಣ ಭಾರತದ ದಕ್ಕನ್ನ ಒಂದು ಮೊದಲ ರಾಜವಂಶವಾಗಿದೆ. ಇವರು ಚಂದ್ರಗುಪ್ತನ ಕಾರ್ಯದಲ್ಲಿ ಗೋದಾವರಿ, ಕೃಷ್ಣ ನದಿಗಳ ಮಧ್ಯೆ ನೆಲೆಸಿದ್ದು ಸಾಮಂತರಾಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದರು. ಕ್ರಿಸ್ತಪೂರ್ವ 220ರ ಒಳಗೆ ಈ ಒಂದು ವಂಶದ ಸಿಂಹಕನು ಸ್ವತಂತ್ರನಾಗಿ ಶ್ರೀಕಾಕುಲಂನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಶಾತವಾಹನ ವಂಶದ ಪ್ರಮುಖ ದೊರೆ ಗೌತಮಪುತ್ರಿ ಶಾತಕರ್ಣಿ. ಇದಕ್ಕೆ ಡಬಲ್ ಸ್ಟಾರ್ ಹಾಕಿಕೊಳ್ಳಿ, ಯಾಕಂದರೆ ಈತ ಪ್ರಸಿದ್ಧ ದೊರೆ ಆಗಿರ್ತಾನೆ. ಅದೇ ರೀತಿಯಾಗಿ ಈ ಒಂದು ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ಕವಿರಾಜ ಮಾರ್ಗ. ಆ ಒಂದು ಕವಿರಾಜ ಮಾರ್ಗ. ನೆಕ್ಸ್ಟ್ ಅದೇ ರೀತಿಯಾಗಿ ವಿಶ್ಲೇಷಣೆ ನೋಡೋಣ. ಕನ್ನಡದ ಮೊದಲ ಕಾವ್ಯಕೃತಿ ಆದಿಪುರಾಣ, ಇದನ್ನು ಪಂಪ ರಚನೆ ಮಾಡ್ತಾನೆ. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ, ಇದನ್ನು ಶಿವಕೋಟ್ಯಾಚಾರ್ಯ ರಚನೆ ಮಾಡ್ತಾನೆ. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ, ಇದನ್ನು ಶ್ರೀ ವಿಜಯ ಅಮೋಘವರ್ಷ ನಿಪ್ಪತ್ತುಂಗ ಇದನ್ನೇ ಮಾಡ್ತಾನೆ, ರಚನೆ ಮಾಡ್ತಕ್ಕಂಥದ್ದು. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ, ಇದನ್ನು ಸಿಂಗಾರಾರ್ಯ ನೇಮಕ ಮಾಡ್ತಾನೆ ನೋಡಿ, ರಚನೆ ಮಾಡ್ತಾನೆ. ನೆಕ್ಸ್ಟ್ ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಕಾದಂಬರಿ. ನೆಕ್ಸ್ಟ್ ಅದೇ ರೀತಿಯಾಗಿ ವಿಶ್ಲೇಷಣೆ ನೋಡೋಣ. ಕವಿರಾಜ ಮಾರ್ಗ ಕೃತಿಯನ್ನು ಮೊದಲು ರಾಷ್ಟ್ರಕೂಟರ ದೊರೆ ನೃಪತುಂಗ ಅಮೋಘವರ್ಷ ರಚಿಸಿದನೆಂದು ಹೇಳಲಾಗಿತ್ತು. ನಂತರ ಇದನ್ನು ಶ್ರೀವಿಜಯ ಎಂಬ ಸಾಹಿತಿ ರಚಿಸಿದ ಕೃತಿ ಎಂದು ಹೇಳಲಾಗುತ್ತೆ. ಕವಿರಾಜ ಮಾರ್ಗ ಅಂತಂದ್ರೆ ಇದು ನಡೆದಾಡಿದ ಮಾರ್ಗ ಅಥವಾ ಪಥ ಎಂಬುದಾಗಿದೆ. ನಾಲ್ಕನೇ ಪ್ರಶ್ನೆ ನೋಡೋಣ. ತಲಕಾಡಿನ ಗಂಗರ ರಾಜಲಾಂಛನ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಗಜ ಅಂತೇಳಿ ಸರಿಯಾದ ಉತ್ತರ. ಗಂಗರ ಕಾಲಾವಧಿ 350ರಿಂದ 1404. ಗಂಗವಂಶ ಸ್ಥಾಪಕ ದಡಿಗ ನೋಡಿ. ಇದು 27 ರಾಜರು ಆಳಲ್ಪಡ್ತಾರೆ ಗಂಗ ರಾಜವಂಶವನ್ನು. ಗಂಗರ ಪ್ರಸಿದ್ಧ ಅರಸ ದುರ್ವಿನಿತ, ರಾಜಧಾನಿ ಕುಬಲಾಲ, ಇದನ್ನು ಕೋಲಾರ ಅಂತ ಕರಿತೀವಿ ನೋಡಿ. ತಲಕಾಡು, ಮಾನ್ಯಪುರ ಕೂಡ ಅವರ ರಾಜಧಾನಿಗಳಾಗಿದ್ದವು. ಗಂಗರು ಜೈನ ಮತಾವಲಂಬಿಗಳಾಗಿದ್ದರು. ಆದ್ದರಿಂದ ಇವರ ಕಾಲದಲ್ಲಿ ಜೈನ ಮತಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಬಂದಿತು. ಉದಾಹರಣೆಗೆ ಶ್ರವಣಬೆಳಗೊಳದಲ್ಲಿ 58 ಅಡಿ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸಿ ಇದನ್ನು ಅತ್ಯಂತ ಪ್ರಸಿದ್ಧ ಕೇಂದ್ರವನ್ನಾಗಿ ಮಾರ್ಪಡಿಸ್ತಾರೆ ಯಾರು, ಗಂಗರು. ಇನ್ನು ಐದನೇ ಪ್ರಶ್ನೆ, ಎಲ್ಲೋರದ ಏಕಶಿಲಾ ಕೈಲಾಸನಾಥ ದೇವಾಲಯ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಮೊದಲನೇ ಕೃಷ್ಣ. ಈ ಒಂದು ಪ್ರಶ್ನೆಗೆ ಇದು ನೋಡೋಣ, ಎಕ್ಸ್ಪ್ಲೇನ್ ನೋಡೋಣ. ಮೊದಲನೇ ಕೃಷ್ಣ ರಾಷ್ಟ್ರಕೂಟರ ಅರಸೇತ. ಬಾದಾಮಿ ಚಾಲುಕ್ಯರ ನಂತರ ಮಳೆಕಾಡದ ರಾಷ್ಟ್ರಕೂಟರು ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸ್ಮರಣೀಯರಾಗಿದ್ದಾರೆ. ಈ ವಂಶದ ಮೊದಲ ದೊರೆ 1ನೇ ಕರ್ಕನಾಗಿರ್ತಾನೆ. ಈ ವಂಶದ ಸ್ಥಾಪಕ ಯಾರು, ದಂತೆದುರ್ಗ. ಈತ ಚಾಲುಕ್ಯರನ್ನು ಸೋಲಿಸಿ ಬಾದಾಮಿನ ಗೆಲ್ತಾನೆ. ಇವನ ಚಿಕ್ಕಪ್ಪನ ಮೊದಲನೇ ಕೃಷ್ಣ ಎಲ್ಲೋರದ ಒಂದು ಕೈಲಾಸ ದೇವಾಲಯವನ್ನು ಕಟ್ತಾನೆ ನೋಡಿ. ಇದು 100 ಅಡಿ ಎತ್ತರದ ಬೃಹತ್ ಕಲ್ಲಿನ ಬಂಡೆಯನ್ನು ಕೊರೆದು ದೇವಾಲಯವನ್ನು ಕಟ್ಟಲಾಗಿದೆ. ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಷ್ಟ್ರಕೂಟರ ಐತಿಹಾಸಿಕ ಗುರುತುಗಳೆಂದರೆ ಕವಿರಾಜ ಮಾರ್ಗ, ಇದು ಅವ್ರ ಕಾಲದಲ್ಲಿ ರಚನೆ ಆಗುತ್ತೆ ನೋಡಿ. ತ್ರಿವಿಕ್ರಮನ ನಳಚಂಪು ಹಾಗೂ ಹಲವಿದನ ಕವಿ ರಹಸ್ಯ, ಮಹಾವೀರಾಚಾರ್ಯನ ಗಣಿತ ಸಂಗ್ರಹ ಎಂಬ ಗಣಿತ ಗ್ರಂಥ, ಪಂಪನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಪೊನ್ನನ ಶಾಂತಿ ಪುರಾಣ ಇವರ ಒಂದು ಕಾಲದಲ್ಲಿ ರಚನೆ ಆಗ್ತಾ ನೋಡಿ. ನೆಕ್ಸ್ಟ್ ಆರನೇ ಪ್ರಶ್ನೆ, ಇದು ಕೂಡ ವಂದಿಸಿ ಬೇರೆ ಕೊಟ್ಟಿದ್ದಾರೆ. ಆರನೇ ಪ್ರಶ್ನೆ ನೋಡೋದಾದರೆ, ಅರಬ್ಬರ ಸಿಂಧುದಾಳಿ ಇದು 711ರಲ್ಲಿ ಆಗುತ್ತಾ. ಅದೇ ರೀತಿಯಾಗಿ ಸೋಮನಾಥ್ ಲೂಟಿ 1192. ಎರಡನೇ ತರೇನ್ ಕದನ ಇದು ಎಷ್ಟರಲ್ಲಿ ಆಗುತ್ತಪ್ಪ ಅಂತಂದರೆ 1026ರಲ್ಲಿ ಆಗುತ್ತೆ ನೋಡಿ. ಅದ ನಂತರ ದೆಹಲಿ ಸುಲ್ತಾನರ
ಒಂದು ಆಧಿಪತ್ಯ ಸ್ಥಾಪನೆ ಯಾವಾಗಪ್ಪ ಅಂದರೆ 1206ರಲ್ಲಿ. ಆದ್ದರಿಂದ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡಿ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಈ ಒಂದು ಅರಬ್ಬರ ಸಿಂಧು ದಾಳಿ ನೋಡೋಣ. ಅರಬ್ಬರ ಸಿಂಧು ದಾಳಿ 711. ಇದು ಇಸ್ಲಾಂ ಧರ್ಮ ರಾಜ್ಯವನ್ನು ಸ್ಥಾಪಿಸಬೇಕೆಂಬ ಉದ್ದೇಶ. ಅರಬ್ಬರು ಪ್ರಾರಂಭದಿಂದಲೂ ಪಶ್ಚಿಮದ ಭಾರತದ ಸಂಪದ್ಭರಿತ ಬಂದರುಗಳ ಮೇಲೆ ಮತ್ತು ವಾಯುವ್ಯ ಗಡಿ ಪ್ರದೇಶಗಳ ಮೇಲೆ ಕಣ್ಣಿಟ್ಟಿದ್ದರು. ಅದೇ ರೀತಿಯಾಗಿ ಮೊಹಮ್ಮದ್ ಬಿನ್ ಕಾಸಿಂ ನೋಡಿದೆ ಈತನ ದಂಡನಾಯಕ ನೇಮಿಸಿ 712ರಲ್ಲಿ ಮತ್ತೊಂದು ದಾಳಿಗೆ ಕಳಿಸ್ತಾನೆ. ಯಾರು? ವೆರಿ ಇಂಪಾರ್ಟೆಂಟ್. ಉಬದಿಲ್ಲವನ್ನು ಮರಣ ಹೊತ್ತ ನೋಡಿ. ನೆಕ್ಸ್ಟು ಸೋಮನಾಥ ಲೂಟಿ, ವೆರಿ ಇಂಪಾರ್ಟೆಂಟ್. 1026ರಲ್ಲಿ ಆಗುತ್ತಾ. ಇದು ಮೊಹಮ್ಮದ್ ಗಜನಿ ಮಾಡಿರ್ತಕ್ಕಂಥ 17 ದಾಳಿಯಾಗಿದೆ. ಇದು ಕಾತೆವಾಡದ ದಕ್ಷಿಣ ಭಾಗದಲ್ಲಿರತಕ್ಕಂಥ ಸೋಮನಾಥ ದೇವಾಲಯವು ಹಿಂದೂಗಳ ಪ್ರಮುಖ ದೇವಾಲಯಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿತ್ತು. ಅದೇ ರೀತಿಯಾಗಿ ಜನವರಿ 6, 1026ರಂದು ಸೋಮನಾಥ ದೇವಾಲಯದ ಮೇಲೆ ತನ್ನ ಅಪಾರ ಸೈನ್ಯ ದಾಳಿ 50,000ಕ್ಕೂ ಹೆಚ್ಚು ಸೈನಿಕರನ್ನು ಬಲಿ ಪಡೆದು ಅಪಾರ ಸಂಪತ್ತಿನೊಂದಿಗೆ ಗಜನಿ ಹಿಂತಿರುಗ್ತಾನೆ ನೋಡಿ. ಎರಡನೇ ತರಾಂಕದನ 1192ರಲ್ಲಾಗುತ್ತೆ. ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ ನಡುವೆ ಆಗುತ್ತೆ. ಪೃಥ್ವಿರಾಜ್ ಚೌಹಾಣನು ಕೊಲ್ಲಲ್ಪಡ್ತಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ದೆಹಲಿ ಸುಲ್ತಾನದ ಸ್ಥಾಪನೆ ಆಗುತ್ತೆ 1206ರಲ್ಲಿ. ಮೊಹಮ್ಮದ್ ಗೋರಿ ಈತ ಒಂದು ಮುಸ್ಲಿಂ ಸಾಮ್ರಾಜ್ಯದ ನಿರ್ಮಾಪಕನು. ಇವನಿಗೆ ಪುತ್ರ ಸಂತಾನವಿಲ್ಲದ ಕಾರಣ ನಿಷ್ಠಾವಂತ ಸೇವಕನಾದ ಕುತುಬುದ್ದೀನ್ ಐಬಕ್ನನ್ನು ನೇಮಕ ಮಾಡ್ತಾನೆ ನೋಡಿ. ವೆರಿ ಇಂಪಾರ್ಟೆಂಟ್. 1206ರಲ್ಲಿ ಅಧಿಕಾರದ ಗದ್ದಿಗೆ ಏರುವುದರಿಂದ ದೆಹಲಿ ಸುಲ್ತಾನರ ಕಾಲದಲ್ಲಿ ಆಡಳಿತ ಈ ಒಂದು ಜಾರಿಯಾಗುತ್ತೆ. ಅದರ ನಂತರ ಗುಲಾಂ ಸಂತತಿ 1206ರಿಂದ 1290, ಖಿಲ್ಜಿ ಸಂತತಿ 1290ರಿಂದ 1320, ತುಘಲಕ್ ಸಂತತಿ 1320ರಿಂದ 1414, ಸೈಯದ್ ಸಂತತಿ 1414ರಿಂದ 1451, ಲೋಧಿ ಸಂತತಿ 1451ರಿಂದ 1526. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 7ನೇ ಪ್ರಶ್ನೆ. ಚಹಲ್ಗಾನಿಯನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ. ಆಪ್ಷನ್ ಡಿ ಬಲ್ಬನ್ ನೋಡಿ. ವೆರಿ ಇಂಪಾರ್ಟೆಂಟ್. ಅದನ್ನು ಸ್ಥಾಪನೆ ಮಾಡಿದ್ದು ಇಲ್ತಮಸ್ ಆಗಿರ್ತಾನೆ, ರದ್ದು ಮಾಡಿದ್ದು ಬಲ್ಬನ್. ಚಹಲ್ಗಾನಿಯನ್ನು ಜಾರಿಗೆ ತಂದವನು ಇಲ್ತಮಸ್. ವೆರಿ ಇಂಪಾರ್ಟೆಂಟ್. ಇವನು ದೆಹಲಿ ಸುಲ್ತಾನರ ಕುತುಬುದ್ದೀನ್ ಐಬಕ್ನ ಗುಲಾಮನಾಗಿದ್ದು ಗ್ವಾಲಿಯರ್ನ ಆಡಳಿತಗಾರನಾಗಿರ್ತಾನೆ. ಐಬಕ್ ಮರಣದ ನಂತರ ಇವನು ರಾಜನಾದನು. ಇವನು ಆಡಳಿತ ನಿರ್ವಹಣೆಗಾಗಿ ಟರ್ಕ್ ಇ ಚಹಲ್ಗಾನಿ ಅಥವಾ ಚಾಲಿಸ್ ಎಂಬ 40 ಗಣ್ಯರ ಕೂಟವನ್ನು ರಚನೆ ಮಾಡ್ತಾನೆ ನೋಡಿ. ಇವನ ಮರಣದ ನಂತರ ರಜಿಯಾ ಸುಲ್ತಾನ್ ಅಧಿಕಾರಕ್ಕೆ ಬರ್ತಾಳ. ನೆಕ್ಸ್ಟು ಅವನ ಮಗ ನಾಸಿರುದ್ದೀನ್ ಕೂಡ ಅಧಿಕಾರಕ್ಕೆ ಬಂದು ಪ್ರಾಂತ್ಯಾಧಿಕಾರಿಯಾಗಿದ್ದ ಬಲ್ಬನ್ ಪ್ರಯತ್ನಿಸಿ ಯಶಸ್ವಿಯಾದನು. ಬಲ್ಬನ್ ಸ್ವತಃ ಪಟ್ಟಕ್ಕೆ ಬಂದನು. ಬಲ್ಬನ್ ಜಾರಿಗೆ ತಂದಿರತಕ್ಕಂಥ ಚಹಲ್ಗಾನಿ ಪದ್ಧತಿಯನ್ನು ತೆಗೆದಾಕ್ತಾನೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ದಾಮ್ ಎನ್ನುವುದಂತೂ ಕೊಟ್ಟಿದ್ದಾರೆ. ದಾಮ್ ಎನ್ನುವಂಥದ್ದು ಇದು ಎಂತಹ ನಾಣ್ಯಪ್ಪ ಅಂತಂತಂದರೆ ಮೊಹಮ್ಮದ್ ಬಿನ್ ತುಘಲಕ್ ತಂದಿರತಕ್ಕಂಥ ನಾಣ್ಯ ಆಗಿರ್ತಕ್ಕಂಥದ್ದು. ಓಕೆನಾ. ಇದೇ ರೀತಿಯಾಗಿ ಇದಕ್ಕೆ ಒಂದು ವಿವರಣೆ ನೋಡೋದಾದರೆ ಮೊಹಮ್ಮದ್ ಬಿನ್ ತುಘಲಕ್ಕು ಈತ ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆ. ಈತನನ್ನು ಐಲು ದೊರೆ ಅಂತ ಕರೀತಾರೆ. ಯಾಕಂದ್ರೆ ಮುಂದಾಲೋಚನೆ ಮಾಡ್ತಿದ್ದ. ಓಕೆನಾ. ಆದ್ದರಿಂದ ಐಲು ದೊರೆ ಅಂತ ಕರೀತಾರೆ. ದೆಹಲಿಯಿಂದ ದೇವರಿಗರಿಗೆ ರಾಜಧಾನಿಯನ್ನು ಬದಲಾಯಿಸ್ತಾನೆ ಹಾಗೂ ಅದನ್ನು ವಾಪಸ್ಸು ಪಡೆದ ತೀರ್ಮಾನದಿಂದ ರಾಜ್ಯದ ಬೊಕ್ಕಸಕ್ಕೆ ಅಪಾರ ಹಾನಿ ಉಂಟಾಗಿತ್ತು. ನಂತರ ಆಗ ಬೆಳ್ಳಿಯ ನಾಣ್ಯಗಳಿಗೆ ಬದಲಾಗಿ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಮತ್ತು ಚರ್ಮದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ನೋಡಿ. ಯಾರು? ಮೊಹಮ್ಮದ್ ಬಿನ್ ತುಘಲಕ್ನನ್ನ. ನೆಕ್ಸ್ಟ್ 9ನೇ ಪ್ರಶ್ನೆ. ಕೆಳಗಿನಗಳಲ್ಲಿ ಸರಿಯಾದ ಹೇಳಿಕೆ ಇಲ್ಲದ್ದು ಅಂತ ಕೊಟ್ಟಿದ್ದಾರೆ. ಅಕ್ಬರರು ಬುಲಂದ್ ದರ್ವಾಜೆ ನಿರ್ಮಾಣ ಮಾಡ್ತಾನೆ, ಸರಿಯಾಗಿದೆ. ಶಹಜಾನು ರೆಡ್ ಫೋರ್ಟು ಅಂದರೆ ಅದೇ ರೀತಿ ಔರಂಗಜೇಬು ಬಾದ್ಶಾ ಮಸೀದಿ, ಆದರೆ ಜಹಾಂಗೀರ್ ಮಹಲನ್ನು ನಿರ್ಮಾಣ ಮಾಡೋದಿಲ್ಲ. ಆಪ್ಷನ್ ಬಿ ರಾಂಗ್ ಆಗಿರ್ತಕ್ಕಂಥದ್ದು. ಎಷ್ಟೇ ನೋಡೋಣ. ಅಕ್ಬರನು ಗುಜರಾತ್ನ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಬೃಹತ್ ಹೆಬ್ಬಾಗಿಲಿ ಬುಲಂದ್ ದರ್ವಾಜ್, ಇದರರ್ಥ ವಿಜಯದ ಬಾಗಿಲು ಅಂತೇಳಿ ಅರ್ಥ ಕೊಡುತ್ತೆ ನೋಡಿ. ಜಹಾಂಗೀರ್ ಮಹಲನ್ನು ಮಧ್ಯಪ್ರದೇಶದ ವರ್ಚಾ ಎಂಬ ಸ್ಥಳಕ್ಕೆ ಮೊಘಲ್ ಜಹಾಂಗೀರ್ ಮೊದಲ ಬಾರಿಗೆ ಭೇಟಿ ನೀಡಿದಾಗ ಆತ್ಮೀಯ ಸ್ವಾಗತ ಮಾಡಿರ್ತಾನೆ. ಯಾರು? ವೀರ್ ಸಿಂಗ್ ದೇವವನ್ನು ನಿರ್ಮಾಣ ಮಾಡಿರ್ತಾನೆ. ಅದರ ಕೆಂಪು ಕೋಟೆಯನ್ನು ಶಹಜಾನ್ ನಿರ್ಮಾಣ ಮಾಡಿರ್ತಾನೆ ನೋಡಿ 1648ರಲ್ಲಿ. ಅದೆಲ್ಲಿದೆ? ದೆಹಲಿಯಲ್ಲಿದೆ ನೋಡಿ. ಬಾದ್ಶಾ ಮಸೀದಿಯನ್ನು ಔರಂಗಜೇಬ ನಿರ್ಮಾಣ ಮಾಡ್ತಾನೆ 1673ರಲ್ಲಿ. ನೆಕ್ಸ್ಟ್ ಪ್ರಶ್ನೆ. ಶಿವಾಜಿಯ ಪಟ್ಟಾಭಿಷೇಕ ಆಗಿರ್ತಕ್ಕಂಥ ಸ್ಥಳ. ಆಪ್ಷನ್ ಸಿ ರಾಯಗಢ ನೋಡಿ. ಶಿವಾಜಿಯ ಪಟ್ಟಾಭಿಷೇಕ ಆಗುತ್ತಾ. ಈ ಒಂದು ಶಿವಾಜಿಯ ಪಟ್ಟಾಭಿಷೇಕ ಆಗಿರ್ತಕ್ಕಂಥದ್ದು 1930 ಫೆಬ್ರವರಿ 19ರಂದು ಶಿವಾಜಿ ಪುಣೆ ಜಿಲ್ಲೆಯ ಶಿವನಗಿರಿ ಎಂಬ ಒಂದು ದುರ್ಗದಲ್ಲಿ ಜನಿಸ್ತಾನೆ ನೋಡಿ. ಇವನ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಇವನ ಗುರು ದಾದಾಜಿ ಕೊಂಡದೇವ. ಬಿಜಾಪುರ ಸುಲ್ತಾನ ಕೆಲಸಕ್ಕೆ ಬಂದ ಆಹ್ವಾನವನ್ನು ತಿರಸ್ಕರಿಸಿ ಶಿವಾಜಿಯು ಸ್ವತಂತ್ರ ರಾಜನಾಗಬೇಕೆಂಬ ಅಭಿಲಾಷೆ ಹೊಂದಿದ್ದನು. ಹಿಂದೂ ಧರ್ಮ ಪುನರುಜ್ಜೀವಗೊಳಿಸಬೇಕು, ಐಂದೇವಿ ಸ್ವರಾಜ್ಯವನ್ನು ಕೂಡ ಕಟ್ಟಬೇಕೆಂಬ ಆಕಾಂಕ್ಷೆಯನ್ನು ಯಾರು? ಶಿವಾಜಿ ಹೊಂದಿರ್ತಾನೆ.
ಈತ 1474ರಲ್ಲಿ ರಾಯಗಢ ಕೋಟೆಯಲ್ಲಿ ಮರಾಠ ಸಾಮ್ರಾಜ್ಯದೊರೆಯಾಗಿ ಪಟ್ಟಾಭಿಷೇಕ ಆಗುತ್ತೆ ನೋಡಿ. 11ನೇ ಪ್ರಶ್ನೆ, ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಯಾರ ಆಳ್ವಿಕೆಯಲ್ಲಿ ತಂದು ಕೊಟ್ಟಿದ್ದಾರೆ? ದ್ವಾರಸಮುದ್ರದ ಹೊಯ್ಸಳರ ಕಾಲದಲ್ಲಿ ಪಂಚ ಪ್ರಧಾನರೆಂಬುದಿತ್ತು. ದ್ವಾರಸಮುದ್ರದ ಹೊಯ್ಸಳರು ಇವರು ವಂಶದ ಸ್ಥಾಪಕ ಸ್ಥಳ ಆಗಿರ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಹುಲಿಯನ್ನು ಹೊಡೆದು ಕೊಂದನು, ಗುರುವಿನ ಒಂದು ಆಶೀರ್ವಾದದಿಂದ ಹೊಯ್ಸಳ ಸ್ಥಾಪಕನಾಗಿರ್ತಾನೆ. ಅದೇ ರೀತಿಯಾಗಿ ಹೊಯ್ಸಳರಲ್ಲಿ ವಿಷ್ಣುವರ್ಧನ ಪ್ರಸಿದ್ಧ ದೊರೆ ನೋಡಿ, ಓಕೆನಾ. ಇಲ್ಲಿ ಅನೇಕ ಕೃತಿಗಳು ರಚನೆ ಆಗ್ತಾವೆ. ರುದ್ರಭಟನ ಜಗನ್ನಾಥ ವಿಜಯ, ಜನನ ಯಶೋಧರ ಚರಿತೆ, ಹರಿಹರನ ಗಿರಿಜಾ ಕಲ್ಯಾಣ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕೇಶಿರಾಜನ ಶಬ್ದಮಣಿ ದರ್ಪಣ. ಇದೇ ರೀತಿಯಾಗಿ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇದೇ ಕಾಲದಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ನೋಡಿ. ನೆಕ್ಸ್ಟು 12ನೇ ಪ್ರಶ್ನೆ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದ್ದಂಥ ವಿಜಯನಗರ ದೊರೆ? ಆಪ್ಷನ್ ಸಿ ಕೃಷ್ಣದೇವರಾಯ. ಈತ 1509ರಲ್ಲಿ ಪಟ್ಟಕ್ಕೆ ಬರ್ತಾನೆ. ಈತನ ತಂದೆ ನರಸಿಂಹನಾಯಕ, ತಾಯಿ ನಾಗಲಾಂಬಿಕೆ. ನಾಗಲಾಂಬಿಕೆ ನೆನಪಿಗಾಗಿ ಹೊಸಪೇಟೆ ನಿರ್ಮಾಣ ಮಾಡ್ತಾನೆ ನೋಡಿ. ಬಹುಮನಿ ರಾಜವಂಶದ ಪ್ರಧಾನ ಕಾಶಿಂ ಬರ್ದನನ್ನು ಸೋಲಿಸಿ ಅವನನ್ನು ಬಂಧಿಸಿಟ್ಟು ಬೀದರ್ನಲ್ಲಿ ಬಹುಮನಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನೆ. ಯಾರು? ಶ್ರೀಕೃಷ್ಣದೇವರಾಯ. ಈತ ಡಬಲ್ ಸ್ಟಾರ್ ನೋಡಿ, ಅದರ ಬಗ್ಗೆ ಕೂಡ ತಿಳ್ಕೊಳ್ಳಿ. 13ನೇ ಪ್ರಶ್ನೆ, ಬಸವೇಶ್ವರರು ಪ್ರತಿಪಾದಿಸತಕ್ಕಂಥ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಅದ್ವೈತವನ್ನು ಶಂಕರಾಚಾರ್ಯರು, ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಬಸವಣ್ಣನವರು ಏನು ಮಾಡ್ತಾರೆ? ಪ್ರತಿಪಾದಿಸಿರ್ತಕ್ಕಂಥ ಸಿದ್ಧಾಂತಗಳು. ಇದೇ ರೀತಿಯಾಗಿ ಸರಿಯಾದ ಹೊಂದಾಣಿಕೆ ಕೊಟ್ಟಿದ್ದಾರೆ. ಆಪ್ಷನ್ ಬಿ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವೆಲ್ಲೆಸ್ಲಿ ಇರ್ತಾನೆ ನೋಡಿ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769. ಹೈದರಾಲಿ ಮತ್ತು ಬ್ರಿಟಿಷರು ಒಪ್ಪಂದ, ಮದ್ರಾಸ್ ಒಪ್ಪಂದ. ಇಲ್ಲಿ ಹೈದರಾಲಿ ಜಯ ಮಾಡ್ತಾನೆ. ನೆಕ್ಸ್ಟ್ 2ನೇ ಒಂದು ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84. ಹೈದರಾಲಿ ಮತ್ತು ಬ್ರಿಟಿಷ್ ಕಡೆ ಯಾರಿದ್ರು? ವಾರನ್ ಹೆಸ್ಟಿಂಗ್ಸ್ ಇರ್ತಾನೆ. ಇದನ್ನು ಮಂಗಳೂರು ಒಪ್ಪಂದ ಅಂತ ಕರಿತೀವಿ. ಯುದ್ಧದಲ್ಲಿ ಹೈದರಾಲಿ ಮರಣ ಹೊಂದುತ್ತಾನೆ ನೋಡಿ. ಇನ್ನು 3ನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು ಕಾರ್ನ್ವಾಲಿಸ್ ಇರ್ತಾನೆ ನೋಡಿ. ಕಡೆ ಯಾರು ಗವರ್ನರ್ ಇರ್ತಾರೆ? ಕಾರ್ನ್ವಾಲಿಸ್ ಇರ್ತಾನೆ. ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಫಲಿತಾಂಶ, ಟಿಪ್ಪು ಸೋಲಲ್ಪಟ್ಟು ಅರ್ಧ ರಾಜ್ಯ ಕಳೆದುಕೊಂಡನು. ಅಲ್ಲದೆ ಯುದ್ಧದ ವೆಚ್ಚವಾಗಿ 3 ಕೋಟಿ ರೂಪಾಯಿ ಹಾಗೂ ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆಯಿಟ್ಟನು. 4ನೇ ಆಂಗ್ಲೋ ಮೈಸೂರು ಯುದ್ಧ 1798ರಿಂದ 1799. ವೆಲ್ಲೆಸ್ಲಿ ಇರ್ತಾನೆ ನೋಡಿ ಟಿಪ್ಪು ಸುಲ್ತಾನ್ ವಿರುದ್ಧ. ಟಿಪ್ಪು ಏನು ಮಾಡ್ತಾನೆ? ಸೋಲಲ್ಪಡ್ತಾನೆ. ಅದೇ ರೀತಿಯಾಗಿ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ 1745ರಿಂದ 1746 ಆಗುತ್ತೆ. ನೆಕ್ಸ್ಟು 3ನೇ ಆಂಗ್ಲೋ ಅಫ್ಘಾನ್ ಯುದ್ಧ ಕೂಡ 1919ರಲ್ಲಿ ಆಗತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಕಾರ್ನ್ವಾಲಿಸ್. ಕಾರ್ನ್ವಾಲಿಸ್ 1786ರಿಂದ 1793ವರೆಗೆ ಆಡಳಿತ ಮಾಡ್ತಾನೆ. ಕಂಪನಿ ನೌಕರರು ಲಂಚ ಸ್ವೀಕಾರ ಅಥವಾ ಕಾಣಿಕೆಯನ್ನು ಸ್ವೀಕರಿಸುವುದು, ಖಾಸಗಿ ವ್ಯಾಪಾರವನ್ನು ಕೈಗೊಳ್ಳೋದು ಕೂಡ ರದ್ದು ಮಾಡ್ತಾನೆ. ನೌಕರರ ಸಂಬಳವನ್ನು ಏರಿಕೆ ಮಾಡ್ತಾನೆ. ಸಿವಿಲ್ ಸೇವೆ ಪ್ರಾರಂಭಿಸ್ತಾನೆ. ಬಂಗಾಳದಲ್ಲಿ 25ರಿಂದ 23 ಜಿಲ್ಲೆಗಳನ್ನು ಕಡಿಮೆ ಮಾಡ್ತಾನೆ. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸ್ತಾನೆ ನೋಡಿ. ಶ್ರೇಣೀಕೃತ ಕೋರ್ಟ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರ್ತಾನೆ. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, 16ನೇ ಪ್ರಶ್ನೆ, ಒಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ಯಾರಿರ್ತಾರೆ? ಮೌಲಿ ಅಹಮದುಲ್ಲಾ ಇರ್ತಾನೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ನಾನಾ ಸಾಹೇಬ್ ಇರ್ತಾನೆ ನೋಡಿ. ಬಿಹಾರದಲ್ಲಿ ಕುಮಾರ್ ಸಿಂಗ್ ಇರ್ತಾನೆ ನೋಡಿ. ರೋಹಿಲ್ ಖಂಡದಲ್ಲಿ ರಾಣಿ ಲಕ್ಷ್ಮೀಬಾಯಿ ನೇತೃತ್ವವನ್ನು ವಹಿಸಿರ್ತಾರೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹೌದು ಅಬ್ದುಲ್ ಬೇಗಂ. ಉತ್ತರ ಪ್ರದೇಶ ಮತ್ತು ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪಿ. ದೈಜಸ್ಪುರದಲ್ಲಿ ಕನ್ವರ್ ಸಿಂಗ್. ಫೈಜಾಬಾದ್ದಲ್ಲಿ ಮಹಮ್ಮದುಲ್ಲಾ. ದೆಹಲಿಯಲ್ಲಿ ಬಹದ್ದೂರ್ ಶಾ ಇರ್ತಾನೆ ನೋಡಿ. ಬಂಗಾಳದಲ್ಲಿ ಮೌಲಿ ಅಹಮದುಲ್ಲಾ. ಬಾರಕ್ಪುರದ ಮಂಗಲ್ ಪಾಂಡೆ. ಲಕ್ನೋದ ಬೇಗಂ ಹಜರತ್ ಮಹಲ್. ಅಲಹಾಬಾದ್ ಅಥವಾ ಬನಾರಸ್ನಲ್ಲಿ ಮೌಲ್ವಿ ಲಿಯಾಕತ್ ಅಲಿ ಆಗಿರ್ತಾರೆ ನೋಡಿ. ಅದನ್ನು ನೇತೃತ್ವವನ್ನು ವಹಿಸಿದವರು. ನೆಕ್ಸ್ಟ್ ಪ್ರಶ್ನೆ, ಅದೇ ರೀತಿಯಾಗಿ ಇದಕ್ಕೆ ಇನ್ನೇ ಎಕ್ಸ್ಪ್ಲೇನ್ ಇದೆ ನೋಡಿ. ಫಾರೂಖಾಬಾದಲ್ಲಿ ಹಸನ್ ಖಾನ್ ಇರ್ತಾನೆ. ಬಿಜನೌರ್ನಲ್ಲಿ ಮೊಹಮ್ಮದ್ ಖಾನ್ ಇರ್ತಾನೆ. ಮರ್ದಾಬಾದ್ನಲ್ಲಿ ಅಬ್ದುಲ್ ಅಲಿ ಖಾನ್ ಇರ್ತಾನೆ. ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಇರ್ತಾನೆ. ಅಸ್ಸೋಂನಲ್ಲಿ ಖಂಡ ಪರಮೇಶ್ವರ್ ಸಿಂಗ್ ಇರ್ತಕ್ಕಂಥದ್ದು ಹಾಗೂ ಮಣಿರಾಮ್ ದತ್ತ. ಒಡಿಸ್ಸಾದಲ್ಲಿ ಸುರೇಂದ್ರ ಸಾಯಿ. ಗೋರಖ್ಪುರದಲ್ಲಿ ಗಜೇಂದ್ರ ಸಿಂಗ್. ಮಥುರಾದಲ್ಲಿ ಸೈವ್ ಸಿಂಗ್ ಮತ್ತು ಕದಮ್ ಸಿಂಗ್ ಇರ್ತಾರೆ ನೋಡಿ. ಇನ್ನು 17ನೇ ಪ್ರಶ್ನೆ, ಭಾರತದ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ಭಾರತ ವೈಸ್ರಾಯ್ ಇರ್ತಾರೆ
ಲಾರ್ಡ್ ಡಫ್ರಿನ್ ಇರ್ತಾನೆ ನೋಡಿ, ವೆರಿ ಇಂಪಾರ್ಟೆಂಟ್. ಯಾರು? ಆಪ್ಷನ್ ಡಿ, ಲಾರ್ಡ್ ಡಫ್ರಿನ್ ಇರ್ತಾನೆ ನೋಡಿ. ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಗುತ್ತಾ. ಎ.ಒ.ಯುಮ್ ಅವರು ಈ ಒಂದು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಇದರ ಒಂದು ಅಧ್ಯಕ್ಷತೆಯನ್ನು ಮೊದಲ ಬಾರಿಗೆ ಅಧ್ಯಕ್ಷತೆ ವಹಿಸಿದವರು ಡಬ್ಲ್ಯೂ.ಸಿ. ಬ್ಯಾನರ್ಜಿ ಆಗಿರ್ತಾರೆ ನೋಡಿ. 18ನೇ ಪ್ರಶ್ನೆ, ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ. ಆಪ್ಷನ್ ಸಿ, 1935ರ ಕಾಯ್ದೆ. 1935ರ ಕಾಯ್ದೆ ಬಗ್ಗೆ ನೋಡೋಣ. ಇದು ಭಾರತ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರುವುದು, ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡುತ್ತದೆ, ರಚನೆ ಸಭೆಯಲ್ಲಿ ದೇಶೀಯರಿಗೆ ಹೆಚ್ಚಿನ ಒಂದು ಅಧಿಕಾರನ ಕೊಟ್ಟಿರ್ತಕ್ಕಂಥದ್ದು, ಮತದಾನದ ಅಧಿಕಾರವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಿರ್ತದೆ. ಅದು 1935ರ ಕಾಯ್ದೆ. ಇನ್ನು ಕೇಂದ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಮತ್ತಷ್ಟು ಕೂಡ ಬಲಪಡಿಸುತ್ತದೆ. ಭಾರತದಲ್ಲಿ ಅಧಿಕಾರದ ಒಂದು ಹಸ್ತಾಂತರ ಮಾಡುವ ವಿಚಾರವಾಗಿ ಬ್ರಿಟಿಷ್ ಸರ್ಕಾರ ಭಾರತೀಯ ಸಂವಿಧಾನದ ರಚನಾ ಸಮಿತಿಯೊಂದು ಒಪ್ಪಂದ ಮಾಡಿಕೊಳ್ಳಲಾಗಿದೆ. 19ನೇ ಪ್ರಶ್ನೆ, ನವರಾತ್ರಿ ಒಂದು ಆಚರಣೆಯನ್ನು ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ ಎ, ರಾಜ ಒಡೆಯರು. ಇವರು ಒಂದು ಎಕ್ಸ್ಪ್ಲೇನ್ ನೋಡೋಣ. ರಾಜ ಒಡೆಯರು ಇವರು 1578ರಿಂದ 1616ವರೆಗೆ ನವರಾತ್ರಿ ಹಬ್ಬವನ್ನು ಪ್ರಾರಂಭ ಮಾಡ್ತಾರೆ. ಕಂಠೀರವ ನರಸಿಂಹರಾಜ ಒಡೆಯರ ಕಾಲದಲ್ಲಿ ಪ್ರಮುಖ ಸಾಧನೆಗಳೆಂದರೆ ಕುಸ್ತಿಪಟ ಆಗಿದ್ದರು. ನಂಜನಗೂಡೆಯಲ್ಲಿ ಶಿವಾಲಯವೊಂದನ್ನು ಕಟ್ಟಿಸಿ. ಚಿಕ್ಕದೇವರಾಜ ಒಡೆಯರ ಪ್ರಮುಖ ಸಾಧನೆಗಳೆಂದರೆ ಶಿವಾಜಿಯನ್ನು ಸೋಲಿಸ್ತಾರೆ, ಬೆಂಗಳೂರು ಕೋಟೆಯನ್ನು ಹಾಗೂ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ, ಅಟರಿ ಕಚೇರಿ ಸ್ಥಾಪನೆ ಮಾಡಿರ್ತಾರೆ. ದೊಡ್ಡರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲಾಗಿಸಿ ನಂದಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಾರೆ ನೋಡಿ. ಪ್ರತಿಯೊಂದು ಕೂಡ ಕ್ವಶನ್ ಆಗಿದೆ. ಇನ್ನು 20ನೇ ಪ್ರಶ್ನೆ, ಕೃಷ್ಣರಾಜ ಸಾಗರದಲ್ಲಿ ಬೃಂದಾವನಗಳ ಉದ್ಯಾನಗಳ ನಿರ್ಮಾಣಕ್ಕೆ ಕಾರಣವಾದಕ್ಕಿರ್ತಕ್ಕಂಥ ಮೈಸೂರಿನ ದಿವಾನರು ಅಂತ ಕೊಟ್ಟಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಲೋಡಿ, ವೆರಿ ಇಂಪಾರ್ಟೆಂಟ್. ಇವರು ಫಸ್ಟ್ ಪ್ರತಿಯೊಂದು ನೋಡೋಣ. ದಿವಾನ್ ಶೇಷಾದ್ರಿ ಅಯ್ಯರ್ ಇವರ ಮೊದಲ ಒಂದು ಇವರು ದಿವಾನರು ನೋಡಿ. ನಾಲ್ವಡಿ ಕೃಷ್ಣರಾಜ ಆಡಳಿತದಲ್ಲಿ ಕಾರ್ಯನಿರ್ವಹಿಸಿರ್ತಾರೆ ನೋಡಿ ಇವರು. ಓಕೆನಾ. ಬೆಂಗಳೂರು ಮೈಸೂರು ರೈಲು ಮಾರ್ಗ ಪೂರ್ಣಗೊಳಿಸಿದರು. ಅದೇ ರೀತಿಯಾಗಿ ಮೈಸೂರಿನ ಒಂದು ಸಿವಿಲ್ ಸರ್ವಿಸ್ ಲೋಕಸೇವಾ ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿ ತರ್ತಾರೆ. ತಾಲೂಕು ಬೋರ್ಡ್ಗಳು ಆರಂಭ ಮಾಡಿರ್ತಾರೆ. ಜೀವವಿಮಾ ಪದ್ಧತಿ ಜಾರಿಗೆ, ಹಿರಿಯೂರು ಬಳಿ ಮಾರಿ ಕಣಿವೆ ಅಥವಾ ವಾಣಿವಿಲಾಸ ಸಾಗರ ಅಣೆಕಟ್ಟುವನ್ನು ಜಾರಿಗೆ ಮಾಡಿರ್ತಾರೆ ನೋಡಿ. ಹೆಸರುಘಟ್ಟ ಜಲಾಶಯದಿಂದ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ತಂದಿರ್ತಾರೆ. ಮಹಾರಾಣಿ ಕಾಲೇಜ್ ಸ್ಥಾಪನೆ, ವಿಕ್ಟೋರಿಯಾ ಆಸ್ಪತ್ರೆ ಸ್ಥಾಪನೆ. ತಂಬುಚೆಟ್ಟಿ ಈತ 1 ವರ್ಷ ಮಾತ್ರ ದಿವಾನಾಗಿರ್ತಾನೆ ನೋಡಿ. ಅದರ ನಂತರ P.N. ಕೃಷ್ಣಮೂರ್ತಿ ಅಂತ ಬರ್ತಾನೆ. ಈತ 8 ಬೋರ್ಡ್ಗಳ ಸ್ಥಾಪನೆ ಮತ್ತು 57 ತಾಲೂಕುಗಳ ಬೋರ್ಡ್ಗಳ ಸ್ಥಾಪನೆ ಮಾಡಿರ್ತಾನೆ. ಬೆಂಗಳೂರಿಗೆ ಪ್ರಥಮ ಬಾರಿಗೆ ವಿದ್ಯುತ್ ಶಕ್ತಿ ಸಂಪರ್ಕ. ಅದೇ ರೀತಿಯಾಗಿ ಟಾಟಾ ಇನ್ಸ್ಟಿಟ್ಯೂಟನ್ನು ಕೂಡ ಸ್ಥಾಪನೆ ಮಾಡ್ತಾರೆ ನೋಡಿ. 4ನೇದಾಗಿ ಮಾಧವರಾವ್ ಬರ್ತಾನೆ. ಈತ ವಿಧಾನ ಪರಿಷತ್ ಸ್ಥಾಪನೆ, ವಾಣಿವಿಲಾಸ ಸಾಗರ ಅಣೆಕಟ್ಟೆ ನಿರ್ಮಾಣ, ಚಿಕ್ಕಮಗಳೂರು ಮತ್ತು ಬೆಂಗಳೂರು ನಡುವೆ ರೈಲ್ವೆ ಸಂಚಾರ ಮಾಡಿರ್ತಕ್ಕಂಥದ್ದು. ಇನ್ನು ದಿವಾನ ಟಿ ಆನಂದರಾವ್ ಇವರು ಮೈಸೂರು ಅರಮನೆಯ ನಿರ್ಮಾಣ ಪೂರ್ಣಗೊಳಿಸಿದರು. ಪೂನಾದಿಂದ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಮೈಸೂರು ಸಂಸ್ಥಾನಕ್ಕೆ ಚೀಫ್ ಇಂಜಿನಿಯರ್ ಆಗಿ ಕರೆತಂದರು. ಕ್ಷಯರೋಗ ಆಸ್ಪತ್ರೆ ಕೂಡ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ ವಿಶ್ವೇಶ್ವರಯ್ಯನು, ವೆರಿ ಇಂಪಾರ್ಟೆಂಟ್. ಕೃಷ್ಣ KRS ಅಣೆಕಟ್ಟನ್ನು ನಿರ್ಮಾಣ ಮಾಡಿರ್ತಾರೆ ನೋಡಿ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ 1915. ಬೆಂಗಳೂರಿನಲ್ಲಿ ಪಾಲಿಟೆಕ್ನಿಕ್ ತಾಂತ್ರಿಕ ಶಾಲೆ, ಗಂಧದ ಕಾರ್ಖಾನೆ, ವಿಮಾನ ತಯಾರಿಕಾ ಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇನ್ನು ಮೈಸೂರು ಬ್ಯಾಂಕ್ ಸ್ಥಾಪನೆ ಮತ್ತು ಮೈಸೂರು ಸೋಪ್ ಸ್ಥಾಪನೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 1923, ಇದು ಕೂಡ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ದಿವಾನ್ ಕಾಂತರಾಜ ಅರಸಿಯುತ ಹಿಂದುಳಿದಿರ್ತಕ್ಕಂಥ ಒಂದು ವಲಯದಿಂದ ದಿವಾನ ಆಗಿರ್ತಕ್ಕಂಥದ್ದು. ಬ್ಯಾನರ್ಜಿ ನೋಡಿ, ತಾಲೂಕು ಬೋರ್ಡ್ಗಳ ರದ್ದಾಗಿ ಗ್ರಾಮ ಪಂಚಾಯತಿಗಳು ಅಸ್ತಿತ್ವಕ್ಕೆ ಬರ್ತವೆ. ಯಾರ ಕಾಲದಲ್ಲಿ? ಬ್ಯಾನರ್ಜಿ ಕಾಲದಲ್ಲಿ. ಅಪೆಕ್ಸ್ ಬ್ಯಾಂಕ್ ಮತ್ತು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಕೂಡ ಸ್ಥಾಪನೆ ಆಗುತ್ತೆ ನೋಡಿ. ಮಿರ್ಜಾ ಇಸ್ಮಾಯಿಲ್, ವೆರಿ ಇಂಪಾರ್ಟೆಂಟ್. ಬೃಂದಾವನ ಉದ್ಯಾನವನ ನಿರ್ಮಾಣ, ಮೈಸೂರು ಮೆಡಿಕಲ್ ಕಾಲೇಜ್ ಸ್ಥಾಪನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ, ಮಾರ್ಕೋನಹಳ್ಳಿ ಜಲಾಶಯ ನಿರ್ಮಾಣ, ಜೋಗದ ಶರಾವತಿ ನೀರಿಗೆ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ನಿರ್ಮಿಸಲು ಶಂಕುಸ್ಥಾಪನೆ ಆಗಿದೆ. ಹಳ್ಳಿಗಳಿಗೆ ವಿದ್ಯುತ್ ಪೂರೈಕೆ ಕೂಡ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ 21ನೇ ಪ್ರಶ್ನೆ, ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಯಾದ ವರ್ಷ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ, 1916. ಮೈಸೂರು ವಿಶ್ವವಿದ್ಯಾಲಯ 1916ರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆನಾ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿರ್ತಾರೆ ನೋಡಿ. ಯಾರ ಕಾಲದಲ್ಲಿ? ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ. ಇದು ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಆಗಿದೆ. 22ನೇ ಪ್ರಶ್ನೆ, ನಾವು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ಕೊಟ್ಟಿದ್ದಾರೆ. ಎಸ್ ನಿಜಲಿಂಗಪ್ಪ. ಸ್ವತಂತ್ರ ಭಾರತದ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ ನೋಡಿ. 1956ರಲ್ಲಿ ಮುಖ್ಯಮಂತ್ರಿ ಯಾರಾಗಿದ್ದರು? ಎಸ್ ನಿಜಲಿಂಗಪ್ಪ ಆಗಿದ್ದ ನೋಡಿ.
ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಂತರ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.